ಜೈ ಶ್ರೀರಾಮ್, ನಮಸ್ತೆ. ಸೊ ಇದೊಂದು ಉಡುಪಿಯಿಂದ ಲೋಡು ಕೊಯಂಬತ್ತೂರಿಗೆ. ನಾನು ಬೆಂಗಳೂರಲ್ಲಿ ಖಾಲಿ ಮಾಡಿದವನು ಸೀದಾ ಮನೆಗೆ ಹೋಗಿ ಒಂದು ವಾರ ರೆಸ್ಟ್ ಮಾಡಿ ಮನೆಯಲ್ಲಿ ಈ ಲೋಡ್ ತುಂಬಿದೆ. ಇದು ಆ್ಯಕ್ಚುಲಿ ಪಾಯಿಂಟ್ ವೆಯ್ಟು, ಹೆವಿ ವೆಯ್ಟ್ ಇದೆ, 30 ಟನ್ ಇದೆ ಬರೀ ಅದೊಂದು ಪೀಸೆ. ಸೊ ಹಂಗೆ ಮಾಡಿ ಹೊರಟೆ ಲೋಡ್ ಮಾಡಿಕೊಂಡು. ನೆಕ್ಸ್ಟ್ ಡೇ ಈವ್ನಿಂಗು ಕೇರಳ ವ್ಯೂ ಮಾತ್ರ ಆಸಮ್ ಆಗಿತ್ತು. ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು, ನೋಡ್ತಾ ಇದ್ದೀರಾ ಮಳೆ ಹೋಯ್ತಾ ಇದೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ಅದೇನು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ಹೊಳೆ ಇಂದ ಸ್ವಲ್ಪ ಮುಂದೆ ಬಂದರೆ ಮರಗಳ ಮೇಲೆ ಎಷ್ಟು ಪಕ್ಷಿ ಕೂತಿದೆ ಅಂದರೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೆ ಒಂದು 2,000 ಪಕ್ಷಿ ಕೂತಿರ್ಬೋದು ಅಲ್ಲಿ. ಮೋಸ್ಟ್ಲಿ ನೆಸ್ಟ್ ಎಲ್ಲ ಮಾಡಿರುತ್ತೆ ಅನ್ಕೊತೀನಿ. ಸಕ್ಕತ್ತಾಗಿತ್ತು ವ್ಯೂ ಮಾತ್ರ. ಅದೆಲ್ಲ ಮುಗಿಸ್ಕೊಂಡ್ಬಂದೆ. ನೋಡಿದ್ರೆ ಫುಲ್ ಮಳೆ ಹೋಯ್ತಾ ಇತ್ತು. ಊಟಕ್ಕೆ ಅಂತ ನಿಲ್ಲಿಸಿದೆ. ನೋಡಿದ್ರೆ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸಿಂಗಲ್ ರೋಡಲ್ಲೇ ಹೋಗೋದು ಬರೋದು ಎಲ್ಲ ಇದೆ. ನಾನು ಜಾಸ್ತಿ ಹೊತ್ತು ಗಾಡಿ ನಿಲ್ಸೋಕ್ಕಾಗಲ್ಲ. ಬೇಗ ಹೋಗಿ ಲೆಫ್ಟಲ್ಲಿ ಒಂದು ಹೋಟ್ಲಿದೆ, ಅಲ್ಲಿ ಹೋಗಿ ಊಟ ತೊಗೊಂಬರ್ಬೇಕು. ಇಲ್ಲಿ ಲೆಫ್ಟಲ್ಲಿ ಕಾಣ್ತಾ ಇದೆ. ಮಳೆ ನಿಲ್ಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ, ಬಟ್ ಆದರೆ ಮಳೆ ನಿಲ್ತಾ ಇಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದೆ. ಪಾಲಕ್ಕಾಡ್ ಹತ್ರ ಬಂದರೆ ನೋಡಿದ್ರೆ ನೋಡ್ಕೊಂಡಿಲ್ಲ ನಾನು, ನೈಟೆಲ್ಲ ಮಳೆ ಹೊಡಿತಾ ಇತ್ತಲ್ಲ, ವೀಲ್ ಬೋಲ್ಟ್ ಕಟ್ಟಾಗ್ಬಿಟ್ಟಿದೆ 2 ಟ್ರೇಲರಲ್ಲಿ. ಇದು ಪಾಯಿಂಟ್ ವೆಯ್ಟ್ ಆಗಿರೋದ್ರಿಂದ ಒಂದೇ ಕಡೆ 30 ಟನ್ ವೆಯ್ಟ್ ಬೀಳೋದ್ರಿಂದ ವೀಲ್ ಬೋಲ್ಟ್ ಕಟ್ಟಾಗ್ತವೆ, ಹೇಳೋಕ್ಕಾಗಲ್ಲ. ಸೊ ಫುಲ್ ಹಬ್ಬೆ ಬಿಚ್ಚಬೇಕು. ಟ್ರೈಲರ್ದು ವೀಲ್ ಬೋಲ್ಟ್ ಕಟ್ಟಾದರೆ ಬಿಚ್ಚಿಸ್ದೆ. ಬಟ್ ಅನ್ಫಾರ್ಚುನೇಟ್ಲಿ ವೀಲ್ ಬೋಲ್ಟ್ ಸೈಜ್ ಸಿಕ್ಕಲಿಲ್ಲ, ಮಿಸ್ ಮ್ಯಾಚ್ ಆಯಿತು. ಏನೋ ಒಂದು ಅಡ್ಜಸ್ಟ್ ಮಾಡಿ ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಇಲ್ಲಿಂದ ಹೋಗಲೇಬೇಕು. ನಾನು 2 ವೀಲ್ ಬೋಲ್ಟ್ ಕಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ದಾರಿಲಿ ಏನಾದರೂ ಅದು ಇದ್ದಿದ್ದು ಏನಾದರೂ ಕಟ್ಟಾಯ್ತು ಅಂದರೆ ಮತ್ತೆ ಪ್ರಾಬ್ಲಮಲ್ಲಿ ಸಿಗಾಕೊತೀನಿ ರೋಡ್ ಮಧ್ಯದಲ್ಲಿ. ಅದಕ್ಕೋಸ್ಕರ ಏನೋ ಒಂದು ಟೆಂಪ್ರರಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸೀದಾ ಹೋದೆ. ಸೊ ಪಾಲಕ್ಕಾಡ್ ಬಿಟ್ಟು ಬರ್ತಾಯಿದ್ದೆ. ಇದೊಂದು ಅಸ್ಸಾಂ ವ್ಯೂ ಇತ್ತು. ಕೇರಳದಿಂದ ತಮಿಳ್ನಾಡು ಬಾರ್ಡ್ರು. ಇನ್ನೇನು ಪಾಲಕ್ಕಾಡ್ ಬಿಟ್ಟು ಮುಂದೆ ಬಂದರೆ ಕೊಯಂಬತ್ತೂರು ಇನ್ನೊಂದು 30 ಕಿಲೋಮೀಟರ್ಸ್ ಏನೋ ಇರುತ್ತೆ. ವ್ಯೂ ಮಾತ್ರ ಅಸ್ಸಾಂ ವ್ಯೂ ನೋಡಿ. ಮುಂದೆ ಬೆಟ್ಟ ಕಾಣ್ತಾ ಇದೆ, ಫುಲ್ಲು ಹೈವೇ. ಈ ಥರ ಒಂದು ವ್ಯೂ ನಾನು ಫೋಟೋಸಲ್ಲಿ ನೋಡಿದೆ, ಬಟ್ ಆದರೆ ಖುಷಿ ಆಯಿತು. ಮತ್ತು ಆವತ್ತಿಂದ ಹುಷಾರು ತಪ್ಪದೆ ಕೊಯಂಬತ್ತೂರು ಬಂದು ಅನ್ಲೋಡ್ ಮಾಡಿ ಟ್ಯಾಬ್ಲೆಟ್ ತೊಗೊಂಡ್ರು ಕಮ್ಮಿ ಆಗಲಿಲ್ಲ. ಹುಷಾರು, ನೆಗಡಿ, ಕೆಮ್ಮು, ಜ್ವರ ಎಲ್ಲ ಮುಡೀತು. ಸರಿ ಹಾಕ್ಕೊಂಡು ಸ್ವೀಟ್ ಬಾಕ್ಸ್ ತೊಗೊಂಡು ಅನ್ನ ಸಾಂಬಾರು ಮಾಡ್ಕೊಂಡು ಎಲ್ಲ ತಿಂದು ಉಂಡು ಕೊಯಂಬತ್ತೂರು ಅನ್ಲೋಡ್ ಆದಮೇಲೆ ಮಳೆ ಬರ್ತಾಯಿತ್ತು. ಒಂದು ಗಿಪ್ಸ್ ಚುಚ್ಕೊಂಡಿದೆ. ಇದೇ ಖುಷಿಯಲ್ಲಿ ಸ್ವೀಟ್ ಬಾಕ್ಸು, ಚಿಪ್ಸ್ ಎಲ್ಲ ತೊಗೊಂಡು ತಿನ್ಕೊಂಡು ಆರಾಮಾಗಿ ಅನ್ಲೋಡ್ ಮುಗೀತು. ಈಗ ನೆಕ್ಸ್ಟ್ ನೋಡಬೇಕು ಎಲ್ಲಿಗೆ ಹೋಗ್ಬೇಕಂತ. ಅನ್ಲೋಡ್ ಆಗಿದೆ ನೋಡಿ, ಮಳೆ ಬರ್ತಿದೆ. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇ. ಟೇಕ್ ಕೇರ್, ಸಿ ಯು, ಬಾಯ್.